ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಪುಷ್ಪಾ ಮುರುಗೇಶ್ ಕುಳೀತ್. ನಮ್ಮ ಹಿಂದಿನ ಅಧಿವೇಶನದಲ್ಲಿ ರೇಖೀಯ ಬಹುಪದಗಳು, ಕ್ವಾಡ್ರಾಟಿಕ್ ಬಹುಪದಗಳು, ಘನ ಬಹುಪದಗಳು, ಗ್ರಾಫ್ಗಳ ಬಗ್ಗೆ ನಾವು ಕಲ್ತಿದ್ದೇವೆ. ಈ ಅಧಿವೇಶನದಲ್ಲಿ ನಾವು ಸೊನ್ನೆಗಳ ಮತ್ತು ಬಹುಪದಗಳ ಗುಣಾಂಕಗಳ ನಡುವಿನ ಸಂಬಂಧಗಳ ಬಗ್ಗೆ ಕಲಿತೇವೆ. ಬಹುಪದೋಕ್ತಿಗಳನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಕೆಲವು ರೀತಿಯಲ್ಲಿ ಅಥವಾ ಇನ್ನೊಂದು ರೀತಿಯಲ್ಲಿ ಬಳಸಲಾಗುತ್ತೆ. ಇಂಜಿನಿಯರ್ಗಳು ರೋಲರ್ ಕೋಸ್ಟರ್ ಅನ್ನ ವಿನ್ಯಾಸಗೊಳಿಸುವಾಗ ವಕ್ರಾಕೃತಿಗಳನ್ನ ರೂಪಿಸಲು ಬಹುಪದೋಕ್ತಿಗಳನ್ನ ಬಳಸ್ತಾರೆ. ಆದರೆ ಸಿವಿಲ್ ಇಂಜಿನಿಯರ್ಗಳು ಕಟ್ಟಡಗಳು, ರಸ್ತೆಗಳು ವಿನ್ಯಾಸಗೊಳಿಸಲು ಬಳಸ್ತಾರೆ. ವಿದ್ಯಾರ್ಥಿಗಳು ರೇಖಾಗಣಿತ ಮತ್ತು ಕಲ್ಪನಾಶಾಸ್ತ್ರದಲ್ಲಿ ಬಹುಪದಗಳನ್ನ ಬಳಸ್ತಾರೆ. ಬಹುಪದೋಕ್ತಿಗಳ ಜಾಮಿತೀಯ ಅನ್ವಯಗಳು ಆಕಾರದ ಪರಿಧಿ, ಮೇಲ್ಮೈ ವಿಸ್ತೀರ್ಣ, ಘನದ ಪರಿಮಾಣವನ್ನ ಕಂಡುಹಿಡಿಯುವಲ್ಲಿ ತೊಡಗಿಕೊಂಡಿದೆ. ಕಲಿಕೆಯ ಫಲಿತಾಂಶಗಳು. ಈ ಅಧಿವೇಶನವನ್ನ ಪೂರ್ಣಗೊಳಿಸಿದ ನಂತರ ನೀವು ಹೀಗೆ ಮಾಡಬಹುದು. ಬಹುಪದದ ಸೊನ್ನೆಗಳು ಮತ್ತು ಗುಣಾಂಕಗಳ ನಡುವಿನ ಸಂಬಂಧವನ್ನ ಅರ್ಥ ಮಾಡಿಕೊಳ್ಳಿ. ಬಹುಪದ ಸೊನ್ನೆಗಳ ಉತ್ಪನ್ನಗಳ ಮೊತ್ತ, ಉತ್ಪನ್ನ ಮತ್ತು ಮೊತ್ತಕ್ಕೆ ಸೂತ್ರಗಳ ಅನ್ವಯಿಸಿ. ಈ ಸಂಬಂಧಗಳ ಪರಿಶೀಲನೆಯನ್ನ ಒಳಗೊಂಡಿರುವ ಸಮಸ್ಯೆಗಳನ್ನ ಪರಿಹರಿಸಿ. ಕ್ವಾಡ್ರಾಟಿಕ್ ಮತ್ತು ಕ್ಯೂಬಿಕ್ ಬಹುಪದಗಳ ಸೊನ್ನೆಗಳನ್ನ ಹುಡುಕಿ ಮತ್ತು ಅವುಗಳನ್ನ ಬಹುಪದದ ಗುಣಾಂಕಗಳಿಗೆ ಸಂಬಂಧಿಸಿ. ಕೀವರ್ಡ್ಗಳು: ಸೊನ್ನೆಗಳು, ಗುಣಾಂಕಗಳು, ಕ್ವಾಡ್ರಾಟಿಕ್ ಬಹುಪದೋಕ್ತಿ, ಘನ ಬಹುಪದೋಕ್ತಿ, ಮೊತ್ತ, ಉತ್ಪನ್ನ. ನಾವು ಬಹುಪದಗಳ ಮತ್ತು ಸೊನ್ನೆಗಳ ಬಗ್ಗೆ ಕಲ್ತಿದ್ದೀವಿ. ನಾವು ನೆನಪಿಸಿಕೊಳ್ಳೋಣ. ಬಹುಪದೀಯ ಪಿ ಆಫ್ ಎಕ್ಸ್ ಡಿಗ್ರಿ ಎಂ y ಪಿ ಆಫ್ ಎಕ್ಸ್ ನ ಗ್ರಾಫ್ ಹೆಚ್ಚಿನ ಎಂ ಬಿಂದುಗಳಲ್ಲಿ ಎಕ್ಸ್ ಅಕ್ಷವನ್ನ ಛೇದಿಸುತ್ತೆ ಎಂದು ನಮಗೆ ತಿಳಿದಿದೆ. ಆದ್ರಿಂದ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಡಿಗ್ರಿ ಎಂ ಹೆಚ್ಚಿನ ಎಂ ಸೊನ್ನೆಗಳನ್ನ ಹೊಂದಿರುತ್ತೆ. ಬಹುಪದೋಕ್ತಿಗಳ ಗ್ರಾಫ್ಗಳು ಮತ್ತು ಸೊನ್ನೆಗಳನ್ನ ಮರುಪಡೆಯಲು ಕೆಲವು ಉದಾಹರಣೆಗಳನ್ನ ನೋಡೋಣ. ಉದಾಹರಣೆ: ಕೆಳಗಿನ ಗ್ರಾಫ್ ಅನ್ನ ನೋಡಿ ಮತ್ತು ಸೊನ್ನೆಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಪರಿಹಾರ: ಗ್ರಾಫ್ ಅನ್ನ ನೋಡುವ ಮೂಲಕ ನಾವದನ್ನ ಹೇಳಬಹುದು. ಸೊನ್ನೆಗಳ ಸಂಖ್ಯೆ = 1. ಮೇಲಿನ ಗ್ರಾಫ್ಗೆ ಸೊನ್ನೆಗಳ ಸಂಖ್ಯೆಯು 1, ಏಕೆಂದರೆ ಅದು ಎಕ್ಸ್ ಅಕ್ಷವನ್ನ ಒಮ್ಮೆ ಮಾತ್ರ ಛೇದಿಸುತ್ತೆ. ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಕೆಳಗಿನ ಗ್ರಾಫ್ ಅನ್ನ ನೋಡಿ ಮತ್ತು ಸೊನ್ನೆಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಪರಿಹಾರ: ನಾವು ಗ್ರಾಫ್ ಅನ್ನ ಗಮನಿಸಿದರೆ ರೂಪುಗೊಂಡ ಪ್ಯಾರಾಬೋಲಾ ಎರಡು ಬಿಂದುಗಳಲ್ಲಿ ಎಕ್ಸ್ ಅಕ್ಷವನ್ನ ಛೇದಿಸುತ್ತೆ. ಆದ್ರಿಂದ ಪರಿಹಾರಗಳ ಸಂಖ್ಯೆ = 2, ಏಕೆಂದರೆ ಗ್ರಾಫ್ ಎರಡೂ ಸ್ಥಳಗಳಲ್ಲಿ ಎಕ್ಸ್ ಅಕ್ಷವನ್ನ ಕತ್ತರಿಸುತ್ತದೆ. ಆದ್ದರಿಂದ ಸೊನ್ನೆಗಳ ಸಂಖ್ಯೆ 2. ಈಗ ನಾವು ಬಹುಪದದ ಸೊನ್ನೆಗಳು ಮತ್ತು ಗುಣಾಂಕಗಳ ನಡುವಿನ ಸಂಬಂಧವನ್ನ ಕಲಿತೇವೆ. y ax b ರೂಪದ ರೇಖೀಯ ಬಹುಪದಗಳ ಶೂನ್ಯವು -ba ಎಂದು ನಾವು ಕಲಿತಿದ್ದೇವೆ. ಮತ್ತು ಹಿಂದಿನ ತರಗತಿಯಲ್ಲಿ ನಾವು ಕ್ವಾಡ್ರಾಟಿಕ್ ಬಹುಪದದ ಸೊನ್ನೆಗಳನ್ನ ಅಪವರ್ತನದಿಂದ ಕಂಡುಹಿಡಿಯಬಹುದು ಎಂದು ಕಲಿತಿದ್ದೇವೆ. ನಾವು ಮಧ್ಯಮ ಪದವನ್ನ ಎರಡು ಪದಗಳಾಗಿ ಮೊತ್ತವಾಗಿ ವಿಭಜಿಸುತ್ತೇವೆ. ಆ ಎರಡು ಪದಗಳ ಉತ್ಪನ್ನವು ಮೊದಲು ಮತ್ತು ಮೂರನೇ ಪದಗಳ ಉತ್ಪನ್ನಕ್ಕೆ ಸಮನಾಗಿರುತ್ತೆ. ಕ್ವಾಡ್ರಾಟಿಕ್ ಬಹುಪದದ ಪ್ರಮಾಣಿತ ರೂಪ ಈಗ ನಾವು ಅಂಶಗಳಾಗಿ ವಿಭಜಿಸುತ್ತೇವೆ. ನಂತರ ಅಂಶಗಳನ್ನ ಗುಣಿಸಿದ ನಂತರ ನಾವು ಪಡಿತೇವೆ
ಈಗ x2 x ಮತ್ತು ಸ್ಥಿರ ಪದಗಳ ಗುಣಾಂಕಗಳನ್ನ ಎರಡೂ ಬದಿಯಲ್ಲಿ ಹೋಲಿಸಿ ನಾವು ಪಡಿತೇವೆ ಸೊನ್ನೆಗಳು ಮತ್ತು ಗುಣಾಂಕಗಳ ನಡುವಿನ ಸಂಬಂಧವನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ನಾವು ಒಂದು ಉದಾಹರಣೆಯನ್ನ ನೋಡೋಣ. ಕ್ವಾಡ್ರಾಟಿಕ್ ಬಹುಪದವನ್ನ ಪರಿಗಣಿಸಿ. ಮಧ್ಯದ ಅವಧಿಯನ್ನ ವಿಭಜಿಸುವ ಮೂಲಕ ನಾವು ಪಡಿತೇವೆ ಪರಿಹರಿಸಿದ ನಂತರ ನಾವು ಪಡಿತೇವೆ ಆದ್ರಿಂದ x4 0 ಅಥವಾ x6 0 ಆಗಿರುವಾಗ px ಅದು x -4 ಅಥವಾ x -6. ಆದ್ರಿಂದ ನೀಡಿರುವ ಬಹುಪದದ ಸೊನ್ನೆಗಳು -4 ಮತ್ತು -6. ಅಲ್ಫಾ ಬೀಟಾ -ba. ಈಗ ಸೊನ್ನೆಗಳ ಮೊತ್ತ -4 -6 -10. ಅಲ್ಫಾ ಬೀಟಾ ca. ಸೊನ್ನೆಗಳ ಉತ್ಪನ್ನ -4 ಸ್ಟಾರ್ -6 24 ಕ್ವಾಡ್ರಾಟಿಕ್ ಬಹುಪದಗಳ ಸೊನ್ನೆಗಳು ಮತ್ತು ಗುಣಾಂಕಗಳ ನಡುವಿನ ಸಂಬಂಧದ ಉದಾಹರಣೆಯನ್ನ ನೋಡೋಣ. ಉದಾಹರಣೆ ಕ್ವಾಡ್ರಾಟಿಕ್ ಬಹುಪದೋಕ್ತಿ x2 6x5 ನ ಸೊನ್ನೆಗಳನ್ನ ಹುಡುಕಿ ಮತ್ತು ಬಹುಪದದ ಸೊನ್ನೆಗಳು ಮತ್ತು ಗುಣಾಂಕಗಳ ನಡುವಿನ ಸಂಬಂಧವನ್ನ ಪರಿಶೀಲಿಸಿ. ಪರಿಹಾರ is equal to x minus 5 minus 1x minus 5 is equal to x minus 1x minus 5. x minus 1 is equal to 0 ಅಥವಾ x minus 5 is equal to 0 ಆಗಿರುವಾಗ ಅಂದರೆ x is equal to 1 ಅಥವಾ x is equal to 5. ಆದ್ರಿಂದ ನೀಡಿರುವ ಬಹುಪದಗಳ ಸೊನ್ನೆಗಳು 1 ಮತ್ತು 5 ಆಗಿರುತ್ತೆ. ಈಗ ಸೊನ್ನೆಗಳ ಮೊತ್ತ = 1 5 = 6. ಸೊನ್ನೆಗಳ ಉತ್ಪನ್ನ 1 ಸ್ಟಾರ್ 5 5. ಈಗ ನಾವು ಸೊನ್ನೆಗಳ ಸಂಬಂಧ ಮತ್ತು ಬಹುಪದಗಳ ಗುಣಾಂಕಗಳಿಗೆ ಸಂಬಂಧಿಸಿದ ಉದಾಹರಣೆಗಳನ್ನ ನೋಡೋಣ. ಉದಾಹರಣೆ
ಸೊನ್ನೆಗಳ ಮೊತ್ತ ಮತ್ತು ಗುಣಲಬ್ಧವನ್ನ ಕ್ರಮವಾಗಿ -5, 4 ಎಂದು ಹೊಂದಿರುವ ಕ್ವಾಡ್ರಾಟಿಕ್ ಬಹುಪದವನ್ನ ಕಂಡುಹಿಡಿಯಿರಿ. ಪರಿಹಾರ: ಕ್ವಾಡ್ರಾಟಿಕ್ ಬಹುಪದದ ಸೊನ್ನೆಗಳು ಆಲ್ಫಾ, ಬೀಟಾ ಆಗಿರುತ್ತೆ. ನೀಡಿದ ಸೊನ್ನೆಗಳ ಮೊತ್ತ ಆಲ್ಫಾ, ಬೀಟಾ -5 -BA. ಸೊನ್ನೆಗಳ ಉತ್ಪನ್ನವು ಆಲ್ಫಾ ಸ್ಟಾರ್ ಬೀಟಾ 4 CA. ಹೋಲಿಸಿದಾಗ ನಾವು A 1, B 5, C 4 ಪಡೆಯುತ್ತೇವೆ. ಮೇಲಿನ ಪರಿಸ್ಥಿತಿಗಳಿಗೆ ಉತ್ತಮವಾಗಿ ಹೊಂದಿಕೊಳ್ಳುವ ಯಾವುದೇ ಇತರ ಕ್ವಾಡ್ರಾಟಿಕ್ ಬಹುಪದೋಕ್ತಿ ಈಗ ಘನ ಬಹುಪದಕ್ಕಾಗಿ ಸೊನ್ನೆಗಳು ಮತ್ತು ಗುಣಾಂಕಗಳ ನಡುವಿನ ಈ ಸಂಬಂಧವನ್ನ ಪರಿಶೀಲಿಸೋಣ. ನಾವು Px 0 ಯಾವಾಗ x 1, 2, 3 ಎಂದು ಪರಿಶೀಲಿಸಬಹುದು. Px ಒಂದು ಘನ ಬಹುಪದೋಕ್ತಿಯಾಗಿದೆ, ಆದ್ರಿಂದ ಇದು 3 ಸೊನ್ನೆಗಳನ್ನ ಹೊಂದಿರಬಹುದು. ಆದ್ರಿಂದ 1, 2, 3 ಘನ ಬಹುಪದದ 3 ಸೊನ್ನೆಗಳಾಗಿವೆ. ಈಗ ಸೊನ್ನೆಗಳ ಮೊತ್ತ 1, 2, 3 6 ಸೊನ್ನೆಗಳ ಉತ್ಪನ್ನ 1x, 2x, 3 6. ಸೊನ್ನೆಗಳ ಉತ್ಪನ್ನದ ಮೊತ್ತವಾದ ಇನ್ನೊಂದು ಸಂಬಂಧವಿದೆ. ಸೊನ್ನೆಗಳ ಉತ್ಪನ್ನದ ಮೊತ್ತ 1 × 2, 2 × 3, 3 × 1 2, 6, 3 11. ಘನ ಬಹುಪದದ ಸೊನ್ನೆಗಳು ಮತ್ತು ಗುಣಾಂಕಗಳಿಗೆ ಸಂಬಂಧಿಸಿದ ಸೂತ್ರಗಳನ್ನ ನೋಡೋಣ. ಆಲ್ಫಾ, ಬೀಟಾ, ಗಾಮಾ ಗಣ ಬಹುಪದೀಯ ಅಲ್ಲಿ ABCD ಗುಣಾಂಕಗಳು ಮತ್ತು ABCD ನೈಜ ಸಂಖ್ಯೆಗಳು. ಬೇರುಗಳ ಮೊತ್ತ ಆಲ್ಫಾ, ಬೀಟಾ, ಗಾಮಾ -BA. ಬೇರುಗಳ ಉತ್ಪನ್ನ ಆಲ್ಫಾ, ಬೀಟಾ, ಗಾಮಾ -DA. ಸೊನ್ನೆಗಳ ಉತ್ಪನ್ನದ ಮೊತ್ತ ಆಲ್ಫಾ, ಬೀಟಾ, ಬೀಟಾ, ಗಾಮಾ, ಗಾಮಾ, ಆಲ್ಫಾ CA. ಬಹುಪದೋಕ್ತಿಯ ಗುಣಾಂಕಗಳು ಮತ್ತು ಸೊನ್ನೆಗಳ ನಡುವಿನ ಸಂಬಂಧದ ಮೇಲೆ ಘನ ಬಹುಪದೀಯ ಉದಾಹರಣೆಗಳನ್ನ ನೋಡೋಣ. ಉದಾಹರಣೆಗೆ ಘನ ಬಹುಪದದ ಗುಣಾಂಕಗಳು ಮತ್ತು ಸೊನ್ನೆಗಳ ನಡುವಿನ ಸಂಬಂಧವನ್ನ ಪರಿಶೀಲಿಸಿ. ಪರಿಹಾರ: ಬಹುಪದೋಕ್ತಿ 4x3 - 10x2 7x - 32 ನೀಡಲಾಗಿದೆ. ಇಲ್ಲಿ A 4, B -10, C 7, D ಮತ್ತು ಆಲ್ಫಾ 12, ಬೀಟಾ 12, ಗಾಮಾ
ಈಗ 2 ರಿಂದ 2 ಗುಣಿಸಿ. ನಾವು 10/4 ಅನ್ನ ಪಡೆಯುತ್ತೇವೆ. ನಾವು ಬರಿಬಹುದು ಈಸ್ ಈಕ್ವಲ್ ಟು ಆದ್ರಿಂದ ಅದನ್ನ ಪರಿಶೀಲಿಸಲಾಗಿದೆ. ಆ ಬೇರುಗಳ ಮೊತ್ತ ಈಸ್ ಈಕ್ವಲ್ ಟು -b/a. ಸೊನ್ನೆಗಳ ಉತ್ಪನ್ನದ ಮೊತ್ತ ಆದ್ರಿಂದ ಬೇರುಗಳ ಉತ್ಪನ್ನದ ಮೊತ್ತ ಈಸ್ ಈಕ್ವಲ್ ಟು c/a ಎಂದು ಪರಿಶೀಲಿಸಲಾಗಿದೆ. ಬೇರುಗಳ ಉತ್ಪನ್ನ ಈಸ್ ಈಕ್ವಲ್ ಟು ಆಲ್ಫಾ ಬೀಟಾ ಗಾಮಾ ಈಸ್ ಈಕ್ವಲ್ ಟು -d/a. minus of -3/2 into 1/4 is equal to -dA. ಆದ್ರಿಂದ ಸೊನ್ನೆಗಳ ಉತ್ಪನ್ನ is equal to -d/a ಎಂದು ಪರಿಶೀಲಿಸಲಾಗಿದೆ. ಆದ್ರಿಂದ ಘನ ಬಹುಪದಗಳ ಗುಣಾಂಕಗಳು ಮತ್ತು ಸೊನ್ನೆಗಳ ನಡುವಿನ ಸಂಬಂಧವನ್ನ ಪರಿಶೀಲಿಸಲಾಗುತ್ತೆ. ಈಗ ಈ ಅಧಿವೇಶನದಲ್ಲಿ ನಾವು ಕಲಿತ ಬಹುಪದದ ವಿಷಯವನ್ನ ಸಂಕ್ಷಿಪ್ತಗೊಳಿಸೋಣ. ಆಲ್ಫಾ ಬೀಟಾ ಕ್ವಾಡ್ರಾಟಿಕ್ ಬಹುಪದದ ಸೊನ್ನೆಗಳಾಗಿದ್ದರೆ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು CA. ಆಲ್ಫಾ ಬೀಟಾ ಗಾಮಾ ಗಣ ಬಹುಪದದ ಸೊನ್ನೆಗಳಾಗಿದ್ದರೆ ಆಲ್ಫಾ ಬೀಟಾ ಗಾಮಾ ಈಸ್ ಈಕ್ವಲ್ ಟು -dA. ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು.